ಸೋಪಾನ 17 ತ್ಯಾಗಗೈದೆಲ್ಲ ಪರಿಗ್ರಹಗಳನ್ನು ಕೈಗೊಂಡನು ಮಹಾಪ್ರತಿಜ್ಞೆಯನು. ಮಹಾವೀರ ಮಹಾದರ್ಶನ ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟ. ಕಾವ್ಯ ರಚನೆ ಡಾಕ್ಟರ್ ಲತಾ ರಾಜಶೇಖರ್. ವ್ಯಾಖ್ಯಾನ ಡಾಕ್ಟರ್ ಮೋಹನ್ ಕುಮಾರ್ ಶಾಸ್ತ್ರಿ, ಮೈಸೂರು. ತರುವಾಯ ಉದ್ಘೋಷಿಸಿದನಾದಿಗಂಬರನು ಮೇಘಘೋಷದಲು, ನಾನು ವಜ್ಜಿಕುಲ ತಿಲಕ ಜ್ಞಾತೃಕುಲಭೂಷಣ ಲಿಚ್ಛವಿ ವಂಶಧ್ವಜ ನಾಥವಂಶ ತ್ರಾಣ ಸಿದ್ಧಾರ್ಥಾರಸ ತ್ರಿಶಲಾದೇವಿ ನಂದನ ವರ್ಧಮಾನ ಮಹಾವೀರನು ಪರಿತ್ಯಾಗ ಮಾಡಿಹೆನು. ಸಮಸ್ತ ಸೇವಕ ಸೇವಕಿ ಗೋವು ಅಶ್ವಾದಿ ಸಕಲ ಸಚೇತನ ದ್ರವ್ಯಗಳನ್ನು ಮುತ್ತು ರತ್ನ ಹವಳವಿತ್ಯಾದಿ ಅಚೇತನ ದ್ರವ್ಯಗಳನ್ನು ಅಪರಿಗ್ರಹ ಭಾವದಿಂದ ನಿರಾಪೇಕ್ಷಿಯಾಗಿ ಇಲ್ಲಿಹ ಸಕಲೇಂದ್ರರ ಅಖಿಲ ಸಿದ್ಧ ಪರಮೇಷ್ಠಿಗಳ ಸಾಕ್ಷಿಯಾಗಿ ಬಳಿಕ ಸ್ವೀಕರಿಸಿದ ನಾ ಮಹಾವೀರನು ಅಪರಿಗ್ರಹ ವ್ರತವನು. ಆ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ದಶಮಿ ತಿಥಿಯೊಂದು ಪ್ರವೇಶಿಸಲು ಚಂದ್ರನು ಹಸ್ತ, ಅಂತೆಯೇ ಉತ್ತರ ನಕ್ಷತ್ರಗಳ ಮಧ್ಯಭಾಗವನು ಸಂಧ್ಯೋತ್ತರ ಸಮಯವದಾಗಿರಲು ಆಸೀನನಾಗಿಯೇ ಉತ್ತರಾಭಿಮುಖವಾಗಿ ಆ ಹೊಳೆವ ಮಣಿಶೀಲಾ ಪೀಠದಲ್ಲಿ ಸ್ವೀಕರಿಸಿ ಆರೂಪವಾಸಗಳ ಕಠಿಣ ನಿಯಮಗಳನ್ನು ತೆಗೆದುಕೊಂಡನು ದೀಕ್ಷೆಯನು. ಬಳಿಕದಲ್ಲವನು ಹೇಳುತ್ತ ಸಿದ್ಧಂ ನಮಃ ಎಂದು ಕಿತ್ತುಕೊಂಡನು ತನ್ನ ತಲೆಯಿಂದ ಪಂಚಮುಷ್ಟಿಕೇಶವನು ಕೀಳುವಂತೆ. ಗಿರಿನತ್ತಿಯಲಿ ಬೆಳೆದ ಹೊಸಗರಿಕೆಯನು ಸ್ವೀಕರಿಸುತ್ತಲಾ ಶ್ರೇಷ್ಠ ಪಂಚಮಹಾವ್ರತ. ಹಬ್ಬ ನಿಜವಾದ ಸನ್ಯಾಸಿ ಅಂದರೆ ಮುನಿಗಳು. ಆ ದಿಗಂಬರ 108 ಗುಣ ಇರ್ತಕ್ಕಂಥ ದಿಗಂಬರ ಮುನಿಗಳು ಇಲ್ಲಿ ತ್ಯಾಗವನ್ನು ಮಾಡುತ್ತಾ ಪರಿಗ್ರಹಗಳ ತ್ಯಾಗವನ್ನು ಮಾಡಿ ಮಹಾಪ್ರತಿಜ್ಞೆಯನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ವರ್ಧಮಾನ ಆ ದೀಕ್ಷಾ ಕಲ್ಯಾಣವನ್ನು ಬಹಳ ಸ್ವಪೋಜ್ಞತೆಯಿಂದ ಇಲ್ಲಿ ವರ್ಣಿಸಲಾಗ್ತಾ ಇದೆ. ದಿಗಂಬರನಾದಂತಹ ವರ್ಧಮಾನ ಹೇಳುತ್ತೆ, ನಾನು ವಜ್ಜಿ ಕುಲ ತಿಲಕ, ವಜ್ಜಿ ಕುಲದವನು, ಜ್ಞಾತೃಕುಲದ ಭೂಷಣ, ಲಿಚ್ಛವಿ ವಂಶಕ್ಕೆ ಸೇರಿದವ, ಲಿಚ್ಛವಿ ವಂಶಧ್ವಜನಾಗಿರ್ತಕ್ಕಂಥ ನನ್ನ ವಂಶ ನಾಥವಂಶ. ನನ್ನ ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ. ನಾನು ಏನು ಪರಿತ್ಯಾಗ ಮಾಡ್ತಿದ್ದೀನಿ? ಸೇವಕ, ಸೇವಕಿ, ಗೋವು, ಅಶ್ವ ಅಂದರೆ ಕುದುರೆ, ಸಕಲ ಸಚೇತನ ದ್ರವ್ಯಗಳನ್ನು ನಾನು ತ್ಯಾಗ ಮಾಡ್ತಾ ಇದ್ದೀನಿ. ಹಾಗೆ ರತ್ನ, ಹವಳ, ಆಭರಣಗಳನ್ನು ಕೂಡ ನಾನು ತ್ಯಾಗ ಮಾಡಿ ನಾನು ಅಪರಿಗ್ರಹಕ್ಕೆ ಬದ್ಧನಾಗ್ತಾ ಇದ್ದೇನೆ. ಯಾರ ಸಾಕ್ಷಿಯಾಗಿ? ಸಕಲ ಇಂದ್ರರು ಮತ್ತು ಅಖಿಲ ಸಿದ್ಧ ಪರಮೇಷ್ಠಿಗಳ ಸಾಕ್ಷಿಯಾಗಿ. ಹೀಗೆ ಅದನ್ನು ಹೇಳಿ ಅವನು ವ್ರತದ ಸ್ವೀಕಾರವನ್ನು ಮಾಡ್ತಾನೆ ಮಹಾವೀರ. ಅಪರಿಗ್ರಹ ವ್ರತವನ್ನು ತೆಗೆದುಕೊಂಡಂತ ಆತ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ದಶಮಿ ತಿಥಿ ಅಂದರೆ ಆ ದಿನದಿಂದ ಚಂದ್ರನು ಅಸ್ತಕ್ಕೆ ಹೋಗ್ತಾನೆ. ಉತ್ತರ ನಕ್ಷತ್ರಗಳ ಮಧ್ಯಭಾಗ ಸಂಧ್ಯೋತ್ತರ ಸಮಯ, ಸಂಜೆ ಆಗ್ತಾ ಇದೆ. ಅವನು ಉತ್ತರಾಭಿಮುಖವಾಗಿ ಆಸೀನವಾಗಿ ಮಣಿಶಿಲಾ ಪೀಠದಲ್ಲಿ ಅವನು 6 ಉಪವಾಸ, ನಾನು ಇಂದಿನಿಂದ 6 ದಿನಗಳ ಕಾಲ ಉಪವಾಸ ಮಾಡ್ತೀನಿ ಅಂಥೇಳಿ ಕಠಿಣ ನಿಯಮ ತೆಗೆದುಕೊಳ್ತೇನೆ, ದೀಕ್ಷೆಯನ್ನು ತೆಗೆದುಕೊಳ್ತೇನೆ. ಬಳಿಕ ಎಲ್ಲವನ್ನು ಸಿದ್ಧಂ ನಮಃ, ಸಿದ್ಧರಿಗೆ ನಮಸ್ತೆ ಅಂತ ಹೇಳಿ ತನ್ನ ತಲೆಯಿಂದ ಪಂಚಮುಷ್ಟಿ 5 ಮುಷ್ಟಿ ಕೇಶವನ್ನು ಕೀಳ್ತಾ ಇದ್ದೇನಂತೆ. ಹೇಗೆಂದರೆ ಗಿರಿಯ ಬೆಟ್ಟದ ತುದಿಯಲ್ಲಿ ಹೊಸ ಒಂದು ಹುಲ್ಲು ಗರಿಕೆ ಬಿಟ್ಟಾಗ ಅದನ್ನು ಕೀಳ್ತೀವಲ್ಲ, ಹಾಗೆ ಹೀಗೆ ಶ್ರೇಷ್ಠ ಪಂಚಮಹಾವ್ರತವನ್ನು ಆತ ಧಾರಣೆಯನ್ನು ಮಾಡ್ತಾನೆ. ದೀಕ್ಷಾ ಕಲ್ಯಾಣ ಸಂಪುಟದ
ಈ ಭಾಗವಂತೂ ಅತ್ಯಂತ ರೋಚಕವಾಗಿದೆ. ನಮಸ್ಕಾರ.